ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಇವತ್ತು UP ರಾಜ್ಯದ ಒಂದು ಡಿಶ್ಶು ತಾಹಿರಿ ಅನ್ನೋದನ್ನು ನೋಡ್ಕೊಳ್ಳೋಣ ಹೇಗೆ ಅಂತ. ಈ ತಾಹಿರಿ ಅಥವಾ ತಹಾರಿ ಅನ್ನೋದು ಒನ್ ಪಾಟ್ ರೈಸ್ ಐಟಮ್ಮು. ಇದನ್ನು ನನ್ನ ಪ್ರಕಾರ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸಿಂಪ್ಲಿಫೈಡ್ ವರ್ಷನ್ ಆಫ್ ಪಲಾವ್ಗೆ ಹಾಕೋಷ್ಟು ಸ್ಪೈಸಸ್ ಹಾಕಲ್ಲ, ಇನ್ನೂ ಕಮ್ಮಿ ಇರುತ್ತೆ. ಇದೊಂಥರ ಕಂಫರ್ಟ್ ಫುಡ್ ಥರ. ಬೇಗ ನೀವು ಒಂದು ಅಡುಗೆ ಮಾಡಬೇಕು ಅಥವಾ ತಕ್ಷಣ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕು ಅನ್ನೋದಾಗ ಇದೊಂದು ಒಳ್ಳೆಯ ಆಪ್ಷನ್ನು. ಸೊ ಮೊದಲಿಗೆ ಒಂದು ಕುಕ್ಕರ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಜೀರಿಗೆ ಚಟ್ಗುಟ್ಲಿ. ಸೊ ಇದು ಒಗ್ಗರಣೆಗೆ ನಾವು ಇನ್ಯಾವುದೂ ಸ್ಪೈಸಸ್ ಇನ್ಯಾವುದೂ ಹಾಕಲ್ಲ, ಜೀರಿಗೆ ಒಂದು ಸಾಕು. ನಾನು ಹೇಳ್ದಂಗೆ ಇದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಸ್ಪೈಸಸ್ಸು ಕಮ್ಮಿ ಇರುತ್ತೆ. ತರಕಾರಿಗಳು ನಮ್ಮ ಆಪ್ಷನ್ನು, ನಾನು ಬೇಸಿಕ್ ಮಾತ್ರ ತೊಗೊಂಡು ಹಾಕಿದ್ದೀನಿ. ಇಲ್ಲಿ ಜೀರಿಗೆ ಚಟ್ಗುಟ್ಟಿದೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನು ಹೇಳ್ದಂಗೆ ಇದಕ್ಕೆ ತರಕಾರಿಗಳು ನಿಮ್ಮ ಇಷ್ಟದ ಹಾಕ್ಬೋದು. ಯೂಶ್ವಲಿ ಈರುಳ್ಳಿ, ಆಲೂಗೆಡ್ಡೆ, ಆಮೇಲೆ ಬಟಾಣಿ, ಕ್ಯಾರೆಟು ಇಂಥವೆಲ್ಲ ಹಾಕ್ತಾರೆ ತರಕಾರಿಗಳಿದಕ್ಕೆ. ದ ಅಥೆಂಟಿಕ್ ರೆಸಿಪಿ ಮಾಡ್ಕೊಳ್ಳೋರಿಗೆ ಈರುಳ್ಳಿ ಬಾಡೋ ಹೊತ್ತಿಗೆ ನಾವಿಲ್ಲಿ ಡ್ರೈ ಸ್ಪೈಸಸ್ದೆಲ್ಲ ಒಂದು ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಮೊದಲಿಗೆ ಅರಿಶಿನ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಒಂದು ಸ್ಲರಿ ಥರ ಮಾಡಿಟ್ಕೋತೀನಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಅದನ್ನು ಬಾಡಿಸ್ಕೊಳ್ಳೋಕೆ ಹೋದಾಗ ಸೀದು ಹೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತು ಈ ಸ್ಪೈಸಸ್ ಬಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು. ಇದೇ ಥರ ಮಾಡಿ ಹಾಕಿ, ಡ್ರೈ ಸ್ಪೈಸಸ್ ಹಾಕೋಕ್ಕಿಂತ ಈ ಥರ ಪುಡಿಗಳು ಡೈರೆಕ್ಟಾಗಿ ಹಾಕೋಕ್ಕಿಂತ ಈ ಥರ ನೀರಾಗಿ ಮಾಡಿಟ್ಕೊಂಡು ಈರುಳ್ಳಿ ಬಾಡಿದ್ಮೇಲೆ ಅದನ್ನು ಬೆರೆಸ್ಕೊಳ್ಳಿ. ಕುಕ್ಕರ್ ನಾವು ಈಗ ತಾಹಿರಿ ಮಾಡ್ತೀವಲ್ಲ ಅದೇ ಪಾತ್ರೆಗೆ ಇದು ನಾವು ಹಾಕಿರೋ ಅಷ್ಟು ಎಣ್ಣೆ ಎಲ್ಲ ಬೇರೆ ಆಗೋ ತನಕ ಬಾಡಲಿ ಸ್ವಲ್ಪ. ಆವಾಗ ನಿಮ್ಗೆ ಒಳ್ಳೆ ರುಚಿ ಬರುತ್ತೆ ಡಿಶ್ಗೆ. ನಾನು ಹೇಳ್ದಂಗೆ ಇದಕ್ಕೆ ಸ್ಪೈಸಸ್ ಹಾಕೋದು ತುಂಬಾ ಕಮ್ಮಿ. ಬರೀ ಅರಿಶಿನ, ಅಚ್ಕಾರದ ಪುಡಿ ಮತ್ತು ಕೊತ್ತಂಬರಿ ಬೀಜದ ಪುಡಿ, ಧನಿಯಾ ಪೌಡರು. ನಂಗೆ ಇನ್ನೊಂದು ಸ್ವಲ್ಪ ಬಾಡಲಿ ಅನ್ನಿಸ್ತು, ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಈ ಸ್ಟೇಜಲ್ಲಿ ಟೈಮ್ ಕೊಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಈಗೆಲ್ಲ ನೀರೆಲ್ಲ ಹಿಂಗಿದೆ ಮತ್ತು ಜಿಡ್ಡಿನ ಅಂಶ ಎಲ್ಲ ಸೈಡಿಂದ ಕಾಣಿಸುತ್ತೆ. ಅಲ್ಲಿ ತನಕ ನಾನು ಬಾಡಿಸ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾವು ತರಕಾರಿಗಳು ಏನು ಹಾಕಬೇಕು ಅಂತ ಇಟ್ಕೊಂಡಿದ್ದೀವೋ ಅದು ಹಾಕ್ತೀನಿ. ನಾನು ಇದು ಆಲೂಗೆಡ್ಡೆ, ಇದು ಕ್ಯೂಬ್ ಸೈಜಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಇನ್ಯಾವುದೂ ಇದು ಹಾಕಿಲ್ಲ, ಏನು ಲವಂಗ ಆಗಲಿ ಚಕ್ಕೆ ಯಾವುದೂ ಹಾಕಿಲ್ಲ, ಬರೀ ಜೀರಿಗೆ. ಮತ್ತು ಇವಾಗ ಆಲೂಗೆಡ್ಡೆ ಯೂಶ್ವಲಿ ಹಾಕ್ತಾರೆ ಇದಕ್ಕೆ. ಅದು ಸ್ವಲ್ಪ ಬಾಡಲಿ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಬಟಾಣಿ ಬೆರೆಸ್ಬೋದು. ನನ್ನ ಹತ್ರ ಇರಲಿಲ್ಲ, ಅವತ್ತು ಹಾಕಿಲ್ಲ ನಾನು. ಬಟಾಣಿ ಆಮೇಲೆ ಕ್ಯಾರೆಟು ಇವೆಲ್ಲ ಯೂಶ್ವಲಿ ಕ್ಲಾಸಿಕ್ ಕಾಂಬಿನೇಷನ್ನು ತಾಹಿರಿಗೆ. ಇದಾದಮೇಲೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಇಲ್ಲಿ. ಈ ಪ್ರತಿಯೊಂದು ತರಕಾರಿದು ಅಳತೆ ಇಷ್ಟೇ ಅಂತೇನಿಲ್ಲ, ನಿಮ್ಮ ಇಷ್ಟದಂತೆ ಹಾಕ್ಕೋಬೋದು. ನಾನು ಹೆಚ್ಚು ಕಮ್ಮಿ 2 ಟೊಮ್ಯಾಟೊ ತೊಗೊಂಡು ಇದನ್ನು ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಲಿ ಟೊಮ್ಯಾಟೊ. ಇದಾದರೆ ಆಲ್ಮೋಸ್ಟ್ ನಾವು ಹಾಕಬೇಕಾಗಿರೋ ಮಸಾಲೆ ತರಕಾರಿಗಳೆಲ್ಲ ರೆಡಿ ಆಯಿತು. ಇದೆಲ್ಲ ಬಾಡಿದ್ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಹೊತ್ತು ಅಕ್ಕಿ ಯಾವಾಗಲೂ ನೆನೆಸಿ ಈ ಥರ ಹಾಕಿದ್ರೆ ಚೆನ್ನಾಗಾಗುತ್ತೆ. ಈ ಕುಕ್ಕರಲ್ಲಿ ಮಾಡೋ ಅನ್ನಗಳ ಐಟಮು, ಪಲಾವ್ ಇರ್ಬೋದು ಅಥವಾ ಈ ಥರ ತಾಹಿರಿ ಇರ್ಬೋದು, ಸ್ವಲ್ಪ ನೆನೆಸಿಟ್ಕೊಂಡು, ಜೀರಾ ರೈಸ್ಗೂ ಅಷ್ಟೇ ಯಾವಾಗಲೂ ಅಕ್ಕಿ ನೆನೆಸಿಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದೆಲ್ಲ ಕೂಡಿಸ್ಕೊಳ್ಳೋಣ. ಸೊ ಇದು ನೋಡಿ, ಇಷ್ಟೇ ಸಿಂಪಲ್ಲು ಡಿಶ್ ಇದು. ಬಟ್ ಒಂಥರ ರುಚಿಯಾಗಿರುತ್ತೆ ಮತ್ತು ಜಾಸ್ತಿ ಸ್ಪೈಸಸ್ ಇಷ್ಟಪಡ್ದಿರೋರಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಎಲ್ಲ ಒಂದ್ಸಲಿ ಹಿಂಗೆ ಕೈ ಆಡಿಕೊಂಡು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ. ಇಲ್ಲಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಕುದಿ ಬಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು ಇದು ನಾನೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಅದು ಏನು ಟ್ರೆಡಿಷ್ನಲ್ ಆಗಿ ಅಥೆಂಟಿಕ್ ರೆಸಿಪಿಲಿ ಏನು ಹಾಕಲ್ಲ ಅದು. ಕೊನೆಗೆ ನೋಡಿ ನಾನೊಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ವಾಸನೆ ಬರುತ್ತೆ ಮತ್ತು ಅನ್ನ ಉದುರುದ್ರಾಗುತ್ತೆ. ಮತ್ತು ನಾವೊಂದು 2-3 ವಿಷಲ್ ಅಷ್ಟು ಯೂಶ್ವಲಿ ನಾವು ಪಲಾವ್ಗೆಲ್ಲ ಎಷ್ಟು ಮಾಡ್ತೀವೋ ಅಷ್ಟು ಕೂಗಿಸ್ಕೊಂಡು
ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೆ. ನೋಡಿ ರೆಡಿಯಾಗಿದೆ. ಕೋಝಿ ಕಂಫರ್ಟಿಂಗ್ ತಾಹಿರಿ ಪಲಾವ್ ಮಾಡ್ಬೋದು. ಪಲಾವ್ ಜೊತೆಗೆ ಇದೊಂದು ಇನ್ನು ಅಡಿಷ್ನಲ್ ರೆಸಿಪಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವು ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು